ಹೂವ 39. ಮನೆಯ ಅಷ್ಟೂ ಕತ್ತಲನ್ನು ಓಡಿಸುವ ಹಣತೆಗಿಂತ ಆಕಾಶದ ಚುಕ್ಕಿಗಳು ನಮ್ಮನ್ನು ಸೆಳೆಯುತ್ತವೆ. ನಮ್ಮ ಹಿತ್ತಲಲ್ಲಿ ಒಂದಿಷ್ಟೇ ಹಸಿ ಮಣ್ಣು, ಚೂರು ಆರೈಕೆಯಲ್ಲಿ ಬೆಳೆದ ಹೂಗಳಿಗಿಂತ ಕಲಾತ್ಮಕವಾಗಿ ಕತ್ತರಿಸಲ್ಪಟ್ಟ ಉದ್ಯಾನವನದ ಹೂಗಿಡಗಳೇ ಹೆಚ್ಚು ಆಕರ್ಷಿಸುತ್ತವೆ. ನಮ್ಮ ಮನೆಯ ಮಗುವಿನ ಸಹಜ ಕಲಿಕೆಗಿಂತ ಪಕ್ಕದ ಮನೆಯ ಮಗುವಿನ ಇಂಗ್ಲೀಷು ಬಾಯಿಪಾಠ ನಮ್ಮಲ್ಲಿ ಬೇಷ್ ಎನಿಸಿಕೊಳ್ಳುತ್ತದೆ. ಇಲ್ಲೇ ಇರುವ ಸಿದ್ದರ ಬೆಟ್ಟಕ್ಕಿಂತ ಏರಲಾಗದ ಹಿಮಾಲಯ ನಮ್ಮ ಕನಸಾಗುತ್ತದೆ. ನಮ್ಮ ಮನೆ, ಬೀದಿ, ಊರುಗಳಲ್ಲಿ ಇರುವ ವಿಶಿಷ್ಟ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ನಿಲುಕುವುದಿಲ್ಲ. ಸುದ್ದಿಯಲ್ಲಿ ದೊಡ್ಡದಾಗಿ ಎದ್ದು ಕಾಣುವವರ ಬಗ್ಗೆ ದಿನವಿಡೀ ಮೆಚ್ಚುಗೆಯ ಮಳೆ ಸುರಿಸುತ್ತೇವೆ. ತುಂಬ ಸಂಕಟದ ಗಳಿಗೆಯಲ್ಲಿ ಜೊತೆ ನಿಂತವರನ್ನು ಮರೆತು, ಕೂತುಂಡರೂ ಸವೆಯದಷ್ಟು ಸಂಪತ್ತಿರುವ ಶ್ರೀಮಂತ ಅನಾಥಾಶ್ರಮದಲ್ಲಿ ಒಪ್ಪತ್ತಿನ ಊಟ ಹಾಕಿದ್ದನ್ನು ಸುದ್ದಿ ಮಾಡುತ್ತೇವೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಗಾದೆ ಸುಮ್ಮನೆ ಹುಟ್ಟಿತಾ? ಊರೆಲ್ಲ ಸುತ್ತಿ ಬರುವ ನಮ್ಮ ಹಾಡು ನಮ್ಮವರಲ್ಲೇ ತಬ್ಬಲಿ ಅನ್ನುವುದು ಸುಮ್ಮನೆ ಕವಿತೆಯಾಯಿತಾ? ನಮಸ್ಕಾರ.